ಇಡೀ ಜಗತ್ತು ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಮುಳುಗಿತ್ತು. ಆದರೆ ಹೊಸ ವರ್ಷ ಹಲವು ಹೊಸತನ್ನು ಹೊತ್ತು ತರಲಿದೆ, ಹಲವು ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಏನು ಹೊಸ ವರ್ಷದ ನಿಮಿತ್ತ ಈ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೊಸ ವರ್ಷಕ್ಕೆ ಹೊಸ ಬದಲಾವಣೆ. ಇಂದಿನಿಂದ ಏನೇನಾಗುತ್ತೆ ಗೊತ್ತಾ? 2024ಕ್ಕೆ ತೆರೆ ಬಿದ್ದು ಹೊಸ ವರ್ಷ 2025 ಆರಂಭವಾಗಿದೆ. ಸರ್ಕಾರ ಮತ್ತು ಖಾಸಗಿ ಕಂಪನಿಗಳ ಹಲವು ನಿರ್ಧಾರಗಳು ಇಂದಿನಿಂದ ಇಲ್ಲವೇ ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿದೆ. ಹೊಸ ಕಾರುಗಳ ಬೆಲೆ 4% ಏರಿಕೆ. ಬಹುತೇಕ ಎಲ್ಲಾ ಕಾರ್ ಕಂಪನಿಗಳು ಹೊಸ ವರ್ಷದಲ್ಲಿ ಕಾರಿನ ದರ 2ರಿಂದ 4% ಏರಿಕೆ ಮಾಡಲು ಚಿಂತಿಸಿವೆ. ಕಚ್ಚಾ ವಸ್ತು ದರ ಏರಿಕೆ, ವೇತನ ಹೆಚ್ಚಳದ ಹಿನ್ನೆಲೆಯಲ್ಲಿ ಬೆಲೆಯನ್ನ ಹೆಚ್ಚಿಸಲಾಗುತ್ತಿದೆ. ಪಿಎಫ್ ಹಣ ಎಟಿಎಂನಲ್ಲಿ ಬರುತ್ತೆ. ದೇಶದಲ್ಲಿ ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಜಾರಿಯಾಗಿದೆ. ಆದ್ದರಿಂದ ಇಪಿಎಫ್ಒ ಪಿಂಚಣಿದಾರರು ಇನ್ಮುಂದೆ ಬ್ಯಾಂಕಿನ ಯಾವುದೇ ಶಾಖೆಯ ಎಟಿಎಂಗಳ ಮೂಲಕ ಪಿಂಚಣಿ ಹಣ ಪಡೆಯಬಹುದು. ಜನವರಿಯಿಂದಲೇ ಈ ಸೇವೆ ಭವಿಷ್ಯ ನಿಧಿ ನೌಕರರಿಗೆ ಲಭ್ಯವಾಗಲಿದೆ. ಸಣ್ಣ ಫೋನಿನಲ್ಲಿ 10,000 ಕಳಿಸಬಹುದು. ಇಂಟರ್ನೆಟ್ ಇಲ್ಲದ ಫೀಚರ್ ಫೋನ್ಗಳಲ್ಲಿ ಇಲ್ಲಿಯವರೆಗೆ 5,000 ರೂಪಾಯಿ ಹಣವನ್ನ ಕಳಿಸಬಹುದಾಗಿತ್ತು. ಅದರ ಮಿತಿಯನ್ನ 10,000 ರೂಪಾಯಿಗೆ ಏರಿಸಲಾಗಿದೆ. ಇದರಿಂದ ಗ್ರಾಮೀಣ ಜನರಿಗೆ ಅನುಕೂಲವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ? ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ. ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ. ಅಲ್ಲದೆ ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರು ಜನವರಿ 15ರ ನಂತರ ಸಿಎಂ ಜೊತೆ ಚರ್ಚೆ ಮಾಡಿ ಬೆಲೆ ಏರಿಕೆ ಜಾರಿ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ. ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂಥದ್ದು. ನೌಕರರ ಸಂಘದವರು ಕೂಡ ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ. ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಈಗ ಈ ಮುಷ್ಕರ ಏನಿದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ. ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಅನ್ನೋಂಥದ್ದು. ಆ ಥರದ್ದು ತಕ್ಷಣಕ್ಕೇನೂ ಇಲ್ಲ. ಇಡೀ ಜಗತ್ತು ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಮುಳುಗಿತ್ತು. ಆದರೆ ಹೊಸ ವರ್ಷ ಹಲವು ಹೊಸತನ್ನು ಹೊತ್ತು ತರಲಿದೆ, ಹಲವು ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಏನು ಹೊಸ ವರ್ಷದ ನಿಮಿತ್ತ ಈ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೊಸ ವರ್ಷಕ್ಕೆ ಹೊಸ ಬದಲಾವಣೆ. ಇಂದಿನಿಂದ ಏನೇನಾಗುತ್ತೆ ಗೊತ್ತಾ? 2024ಕ್ಕೆ ತೆರೆ ಬಿದ್ದು ಹೊಸ ವರ್ಷ 2025 ಆರಂಭವಾಗಿದೆ. ಸರ್ಕಾರ ಮತ್ತು ಖಾಸಗಿ ಕಂಪನಿಗಳ ಹಲವು ನಿರ್ಧಾರಗಳು ಇಂದಿನಿಂದ ಇಲ್ಲವೇ ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿದೆ. ಹೊಸ ಕಾರುಗಳ ಬೆಲೆ 4% ಏರಿಕೆ. ಬಹುತೇಕ ಎಲ್ಲಾ ಕಾರ್ ಕಂಪನಿಗಳು ಹೊಸ ವರ್ಷದಲ್ಲಿ ಕಾರಿನ ದರ 2ರಿಂದ 4% ಏರಿಕೆ ಮಾಡಲು ಚಿಂತಿಸಿವೆ. ಕಚ್ಚಾ ವಸ್ತು ದರ ಏರಿಕೆ, ವೇತನ ಹೆಚ್ಚಳದ ಹಿನ್ನೆಲೆಯಲ್ಲಿ ಬೆಲೆಯನ್ನ ಹೆಚ್ಚಿಸಲಾಗುತ್ತಿದೆ. ಪಿಎಫ್ ಹಣ ಎಟಿಎಂನಲ್ಲಿ ಬರುತ್ತೆ. ದೇಶದಲ್ಲಿ ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಜಾರಿಯಾಗಿದೆ. ಆದ್ದರಿಂದ ಇಪಿಎಫ್ಒ ಪಿಂಚಣಿದಾರರು ಇನ್ಮುಂದೆ ಬ್ಯಾಂಕಿನ ಯಾವುದೇ ಶಾಖೆಯ ಎಟಿಎಂಗಳ ಮೂಲಕ ಪಿಂಚಣಿ ಹಣ ಪಡೆಯಬಹುದು. ಜನವರಿಯಿಂದಲೇ ಈ ಸೇವೆ ಭವಿಷ್ಯ ನಿಧಿ ನೌಕರರಿಗೆ ಲಭ್ಯವಾಗಲಿದೆ. ಸಣ್ಣ ಫೋನಿನಲ್ಲಿ 10,000 ಕಳಿಸಬಹುದು. ಇಂಟರ್ನೆಟ್ ಇಲ್ಲದ ಫೀಚರ್ ಫೋನ್ಗಳಲ್ಲಿ ಇಲ್ಲಿಯವರೆಗೆ 5,000 ರೂಪಾಯಿ ಹಣವನ್ನ ಕಳಿಸಬಹುದಾಗಿತ್ತು. ಅದರ ಮಿತಿಯನ್ನ 10,000 ರೂಪಾಯಿಗೆ ಏರಿಸಲಾಗಿದೆ. ಇದರಿಂದ ಗ್ರಾಮೀಣ ಜನರಿಗೆ ಅನುಕೂಲವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ? ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ. ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ. ಅಲ್ಲದೆ ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರು ಜನವರಿ 15ರ ನಂತರ ಸಿಎಂ ಜೊತೆ ಚರ್ಚೆ ಮಾಡಿ ಬೆಲೆ ಏರಿಕೆ ಜಾರಿ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ. ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂಥದ್ದು.
ನೌಕರರ ಸಂಘದವರು ಕೂಡ ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ. ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಈಗ ಈ ಮುಷ್ಕರ ಏನಿದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ. ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಕಾದಿದೆ ಅನ್ನೋಂಥ ಆ ಥರದ್ದು ತಕ್ಷಣಕ್ಕೇನೂ ಇಲ್ಲ. ಈ ಕರ್ನಾಟಕಕ್ಕೆ ಸಂಬಂಧಪಟ್ಟ 5 ಪ್ರಮುಖ ಘಟನೆಗಳ ಬಗ್ಗೆ ಕುತೂಹಲ ಮತ್ತು ಪ್ರಶ್ನೆಗಳು ಜನರಲ್ಲಿದೆ. ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಮತ್ತು ಸಲ್ಮಾನ್ ಖಾನ್ ಮದುವೆ, ಅದೆಲ್ಲ ಬನ್ನಿ ಅದರ ಬಗ್ಗೆ ಒಂದು ಕ್ಲಾರಿಟಿ ನಿಮ್ಮ ಮುಂದೆ. ಬಟ್ ಏನಾಗುತ್ತೆ 2025ರಲ್ಲಿ ಏನಾಗುತ್ತೆ? ಮೋದಿ ಪ್ರಧಾನಿಯಾಗಿ ಮುಂದುವರಿತಾರ. ಯಾಕೆ ಅಂತಂದರೆ ಅವರಿಗೆ 74 ವರ್ಷ ಈಗಾಗಲೇ ಮೊನ್ನೆ 75ಕ್ಕೆ ಕಾಲಿಟ್ಟಿದ್ದಾರೆ. 2000 ನಾಡಿದ್ದು ನವಂಬರ್ 17ನೇ ತಾರೀಕು ಅವರು 75 ವರ್ಷ ಪೂರ್ತಿ ಆಗುತ್ತೆ. 2025 ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಪೂರೈಸ್ತಾರೆ, ಕಂಪ್ಲೀಟ್ ಆಗುತ್ತೆ. BJP ನಿಯಮದ ಪ್ರಕಾರ 75 ದಾಟಿದರೆ ನಿವೃತ್ತಿ ಆಗಬೇಕು. ಸೆಪ್ಟೆಂಬರ್ 17ರ ಬಳಿಕ ಮೋದಿ ಪ್ರಧಾನಿಯಾಗಿರ್ತಾರ. ಆಗ ಒಂದು ಪ್ರಶ್ನೆ ಬರುತ್ತಲ್ವಾ, ನೀವು ಊರವ್ರಿಗೆಲ್ಲ ಬುದ್ಧಿ ಹೇಳಿದ್ರಿ, ನೀವೇನು ಮಾಡಿದ್ರಿ ಅಂತ ಕೇಳ್ಬೋದಲ್ವಾ. ನರೇಂದ್ರ ಮೋದಿ ಅವರು ಅಂಥ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥವ್ರು ಆಗಿರ್ತಾರ, ಗೊತ್ತಿಲ್ಲ ನನಗೆ. ಹಮ್ ತೋ ನಿಕಲ್ ಪಡೆಂಗೆ ಜಿ ಫಕೀರ್ ಆದ್ಮಿ ಹೇ ಅಂತ ಹೇಳಿದಂಥ ನಾಯಕ, ಅವರ ಕಾಲಾವಧಿಯಲ್ಲಿ ಕಾನೂನು ಆಯಿತು, ಅವರು ಅದನ್ನು ಪಾಲಿಸ್ತಾರಾ? ಅಥವಾ ಇಲ್ಲ ನನಗೆ ಬೇರೆ ಉಳಿದವರಿಗೆ ಬೇರೆ ಅಂತ ಕಾನೂನು ಬರುತ್ತಾ? ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ, ನೋಡೋಣ. ಇದು ಚರ್ಚೆಗೆ ಗ್ರಾಸ ಆಗ. ಇನ್ನು ದರ್ಶನ್ ಕತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ 17 ಮಂದಿ ಅರೆಸ್ಟ್ ಆಗಿದ್ದರು. 2024ರಲ್ಲಿ 7 ತಿಂಗಳು ಸುದ್ದಿಯಲ್ಲಿದ್ದರು ದರ್ಶನ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಹಾಗಿದ್ರೆ 2025ರಲ್ಲಿ ದರ್ಶನ್ ಮತ್ತೆ ಜೈಲು ಪಾಲಾಗುತ್ತಾರಾ ಅಥವಾ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಖುಲಾಸೆ ಆಗ್ತಾರಾ? ಗೊತ್ತಾಗಬೇಕಲ್ವಾ. ಇದು 2025ರಲ್ಲಿ ಮೂಡ್ತಾ ಇರೋ ದೊಡ್ಡ ಪ್ರಶ್ನೆ ಕರ್ನಾಟಕದವರು. ಇನ್ನು 2024ರಲ್ಲಿ ಪತ್ನಿಕಾಟಕ್ಕೆ ಬೇಸತ್ತು ಅತುಲ್ ಸುಭಾಷ್ ಸಾವಿಗೀಡಾದರು. ದೊಡ್ಡ ಮಟ್ಟದಲ್ಲಿ ಅದನ್ನು ಬರೆದ್ರು. ಎಲಾನ್ ಮಸ್ಕ್ಗೆ ಪತ್ರ ಬರೆದರು, ಅಮೆರಿಕ ಅಧ್ಯಕ್ಷರಿಗೆ ಪತ್ರ ಬರೆದರು, ರಾಷ್ಟ್ರಪತಿಗಳಿಗೆ ಪತ್ರ ಬರೆದರು. ಅನೇಕರಿದ್ದಾರೆ ಇಂಥವ್ರು, ಮಹಿಳಾ ಮಣಿಗಳಿಂದ ಪೀಡೆಗೆ ಒಳಗಾಗುವಂಥವ್ರು. ಅತುಲ್ರಂಥ ಪುರುಷರಿಗೂ ನ್ಯಾಯ ಕೊಡಬೇಕಲ್ವ, ನ್ಯಾಯ ಎಲ್ರಿಗೂ ಒಂದೇ ಇರಬೇಕಲ್ವ. ಪುರುಷರ ಹಿತ ಕಾಪಾಡೋ ಕಾನೂನು ಬರುತ್ತಾ? ಈ ಪ್ರಶ್ನೆ ಉತ್ತರ. ಇನ್ನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಭಾರತದ್ದು ಇಬ್ಬರು, ಒಬ್ಬರು ರಾಹುಲ್ ಗಾಂಧಿ ಮತ್ತೊಬ್ಬರು ಸಲ್ಮಾನ್ ಖಾನ್. ಈ ವರ್ಷ ಆದರೂ ಇವರಿಬ್ಬರಿಗೆ ಮದುವೆ ಆಗುತ್ತಾ? ರಾಹುಲ್ ಗಾಂಧಿ ಈ ವರ್ಷ ಮದುವೆ ಆಗ್ತಾರಾ? ಸಲ್ಮಾನ್ ಖಾನ್ಗೆ ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಈ ಪ್ರಶ್ನೆ. ಆಮೇಲೆ $1 ಮಿಲಿಯನ್ ಪ್ರಶ್ನೆ ಯಾವುದು? ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲತ್ತ. ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ಟೀಮ್ RCB ಟೀಮ್. ಆದರೆ ಒಮ್ಮೆ ಕೂಡ ಕಪ್ ಗೆದ್ದಿಲ್ಲ ನಮ್ಮ RCB. ಈ ಸಲ ಆದರೂ ಕಪ್ ಗೆಲ್ಲುತ್ತಾ RCB? 17 ಬಾರಿ ಸೋತದ್ದು, 18ನೇ ಬಾರಿ ಆದರೂ ಗೆಲ್ಲತ್ತಾ ಅನ್ನುವಂಥ 5 ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಬಹುಶಃ ಇಡೀ ವರ್ಷ ಪೂರ್ತಿ ಈ 5 ಪ್ರಶ್ನೆಗಳು ಚರ್ಚೆಯಲ್ಲಿರುತ್ತೆ. ಒಂದೇನು, ನರೇಂದ್ರ ಮೋದಿಯವರು 75 ವರ್ಷ ಕಳೆದ ನಂತರ ಕೂಡ ಪ್ರಧಾನಿಯಾಗಿರ್ತಾರೆ. 2ನೇ ಪ್ರಶ್ನೆ, ಸಲ್ಮಾನ್ ಖಾನ್ ಮತ್ತು ರಾಹುಲ್ ಗಾಂಧಿಗೆ ಈ ವರ್ಷ ಮದುವೆ ಆಗುತ್ತೆ. 3ನೇ ಪ್ರಶ್ನೆ, ಈ ವರ್ಷ RCB ಕಪ್ ಗೆಲ್ಲತ್ತ. 4ನೇ ಪ್ರಶ್ನೆ, ಅತುಲ್ ಸುಭಾಷ್ ಅವರಾಗೆ ಪರವಾಗಿ ನ್ಯಾಯ ದೊರಕತ್ತಾ? ಇನ್ನೊಂದು ಬಹಳ ಮುಖ್ಯ ಏನಪ್ಪ ಅಂತಂದರೆ, ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಅಥವಾ ಖುಲಾಸೆ ಆಗ್ತಾರಾ? ಈ 5 ಪ್ರಶ್ನೆಗಳು ನಿಮ್ಮನ್ನು ಕೂಡ ಕೊರಿತಾ ಇರ್ಬೋದು. ಆ ಪ್ರಶ್ನೆಗಳನ್ನು ನಿಮ್ಮ ತಲೆಗೆ ಹಾಕಿದ್ದೀವಿ.